ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ ನೀವು ವೇಟ್ ಮಾಡಿದ್ದಕ್ಕೂ ಕೂಡ ಒಳ್ಳೆಯದೇ ಆಯಿತು. RRB NTPC 2024 ಜುಲೈ ಮಂತ್ನ ಒಂದು ನ್ಯೂ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಆ್ಯಕ್ಚುಲ್ ಆಗಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಈ ಸತಿ. ಸೊ ಎಷ್ಟು ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ, ಯಾವೆಲ್ಲ ಒಂದು ಪೋಸ್ಟ್ಗಳಿಗೆ ರಿಲೀಸ್ ಮಾಡಿದ್ದಾರೆ, ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ ಮತ್ತೆ PDF ನ ಒಂದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಇರುತ್ತೆ, ಅಲ್ಲೋಗಿ ಜಾಯಿನ್ ಆಗಿ ವೆಬ್ಸೈಟ್ ಮತ್ತೆ PDF ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನೀವು. ಇನ್ನೇನು ಇಲ್ಲ, ಡೀಟೇಲ್ಸ್ ನಾನು ಇಲ್ಲೇ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಮೊದಲನೇದಾಗಿ RRB NTPC ರೈಲ್ವೆ ಎಕ್ಸಾಮ್ ಅಂತಾನೆ ಹೇಳ್ಬೋದು, ರೈಲ್ವೆ ಜಾಬ್ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಅಂತಾನು ಕೂಡ ಕರೀತಾರೆ. ಆಕ್ಚುಲ್ ಆಗಿ ಜಾಬ್ ರೋಲ್ ನೋಡ್ಕೊಳ್ಳೋದಾದ್ರೆ NTPC ಅಂತಾನೆ ಹೇಳ್ಬೋದು. ಯಾವೆಲ್ಲ ಒಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಜೂನಿಯರ್ ಕ್ಲರ್ಕ್ಗೆ ಬಿಟ್ಟಿದ್ದಾರೆ, ಟೈಪಿಸ್ಟ್ ಅಕೌಂಟ್ ಕ್ಲರ್ಕ್ಗೆ ಬಿಟ್ಟಿದ್ದಾರೆ, ಟೈಮ್ ಕೀಪರ್ ಕ್ಲರ್ಕ್ಗೆ ಬಿಟ್ಟಿದ್ದಾರೆ, ಮತ್ತೆ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ಗೆ ಬಿಟ್ಟಿದ್ದಾರೆ, ಟ್ರಾಫಿಕ್ ಅಸಿಸ್ಟೆಂಟ್ಗೆ ಬಿಟ್ಟಿದ್ದಾರೆ, ಮತ್ತೆ ಗೂಡ್ಸ್ ಗಾರ್ಡ್ಗೆ ಬಿಟ್ಟಿದ್ದಾರೆ, ಸೀನಿಯರ್ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ಗೆ ಬಿಟ್ಟಿದ್ದಾರೆ, ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ಗೆ ಬಿಟ್ಟಿದ್ದಾರೆ, ಅಕೌಂಟ್ ಅನಲಿಸ್ಟ್ ಟೈಪಿಸ್ಟ್ಗೆ ಕೂಡ ಬಿಟ್ಟಿದ್ದಾರೆ. ಆಕ್ಚುಲ್ ಆಗಿ ಇದು ಆಲ್ ಓವರ್ ಇಂಡಿಯಾ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಅಕ್ರಾಸ್ ಇಂಡಿಯಾ ನೀವು ಎಲ್ಲಿದ್ರೂ ಕೂಡ ಆರಾಮಾಗಿ ಅಪ್ಲೈ ಮಾಡಬಹುದು. ಟೋಟಲ್ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ 10,884 ವೇಕೆನ್ಸಿನ ಬಿಟ್ಟಿದ್ದಾರೆ. ಆಕ್ಚುಲ್ ಆಗಿ ಇದು ಹೊಸ ವೇಕೆನ್ಸಿ ಅಂತಾನೆ ಹೇಳ್ಬಹುದು. ಸೊ ಇದು ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಜಸ್ಟ್ 12th ಪಾಸ್ ಆಗಿದ್ರೆ ಸಾಕು. ನಿಜ ಹೇಳ್ತಿದ್ದೀನಿ, ಜಸ್ಟ್ 12th ಪಾಸ್ ಆಗಿದ್ರೆ ಸಾಕು, ಕಣ್ಣು ಮುಚ್ಕೊಂಡು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಎನಿ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಅನ್ನು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಏಜ್ ನ ಒಂದು ಲಿಮಿಟ್ ಇಟ್ಟಿರುವಂತದ್ದು ಇವರು 18 ವರ್ಷದಿಂದ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ, ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಇರಬೇಕಾಗತ್ತೆ. ನೀವು ಅಂಥವ್ರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಇನ್ನೊಂದು ಏಜ್ ಲಿಮಿಟ್ ಬಿಟ್ಟಿದ್ದಾರೆ, ಕ್ಯಾಟಗರಿ ವೈಸ್ ಡಿವೈಡ್ ಆಗಿರೋದ್ರಿಂದ 18 ವರ್ಷದಿಂದ 33 ವರ್ಷದ ಒಳಗಡೆ ಇರಬೇಕಾಗತ್ತೆ. ಕ್ಯಾಟಗರಿ ವೈಸ್ ಡಿವೈಡ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಏಜ್ ಲಿಮಿಟ್ ಕೂಡ ವೇರಿಯೇಷನ್ ಆಗ್ತಿರುತ್ತೆ. ಎಲೆಕ್ಷನ್ ನೋಡ್ಕೊಳ್ಳೋದಾದ್ರೆ RRB ರಿಕ್ರೂಟ್ಮೆಂಟ್ಗೆ CBT 1 ಇರುತ್ತೆ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ CBT ಅಂದ್ರೆ. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ಇರುತ್ತೆ, 2 ರೌಂಡ್ ಬರುತ್ತೆ. ಇದರಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ, ನಿಮ್ಮ ಒಂದು ಸ್ಕಿಲ್ನ ಅವರು ಟೆಸ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತ ಹೇಳಿದ್ದಾರೆ, ಮೆಡಿಕಲ್ ಟೆಸ್ಟ್ ಇರುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಷ್ಟು ನೀವು ಟೆಸ್ಟ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ವೆಬ್ಸೈಟ್ ನೋಡ್ಕೊಳ್ಳೋದಾದ್ರೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ, ಈಸಿಯಾಗಿ ಹೋಗಿ ಅಪ್ಲೈ ಮಾಡಬಹುದು. ಆಕ್ಚುಲ್ ಆಗಿ ಇದು ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಬಂದಿರುವಂಥದ್ದು ಆಗಸ್ಟ್ 2024 ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಜನರಲ್ OBC ಕ್ಯಾಂಡಿಡೇಟ್ಸ್ಗೆ ನಿಮ್ಗೆ ಇಲ್ಲಿ 500 ರೂಪಾಯಿ ಚಾರ್ಜ್ನ ಮಾಡ್ತಿದ್ದಾರೆ. ಅದೇ SC ST ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಹೋಗಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಒಂದು ಆಪರ್ಚುನಿಟಿನ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.